ನಮಸ್ಕಾರ. ನಾವು ಇವಾಗ ಕೋಣನಗುಡ್ಡೆ ಮೆಟ್ರೋ ಮುಂಭಾಗದಲ್ಲಿದ್ದೀವಿ. ಇವತ್ತು ತಗೊಳ್ತಾ ಇದ್ದ ಸಬ್ಜೆಕ್ಟ್ ಏನಂದರೆ, ನಮಗೆ ಒಂದಿಷ್ಟು ಮಾಹಿತಿಗಳು ಈ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ ನೀವು ನೋಡಿದ್ದೀರಾ. ತುಂಬ ಸಮಯದಿಂದ ನಾವು ಇದ್ರ ಬಗ್ಗೆ ಒಂದು ಅಭಿಯಾನನೇ ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಸರ್ಕಾರಿ ವಾಹನಗಳದ್ದು ನೀವು ನೋಡಿದ್ದೀರಾ, ಒಂದು ಅಭಿಯಾನ ನಡೀತಾ ಇದೆ. OFCಗಳ ಮೇಲೆ ಅಭಿಯಾನಗಳನ್ನು ಮಾಡಿದ್ದೀವಿ. ಅಕ್ರಮ ಜಾಹೀರಾತಿನ ಮೇಲೆ ಹತ್ರ ಬನ್ನಿ, ಇದು ಬರಲ್ಲ, ಆಡಿಯೋ ಬರಲ್ಲ. ಅಕ್ರಮ ಜಾಹೀರಾತುಗಳ ಮೇಲೆ ಒಂದಿಷ್ಟು ಅಭಿಯಾನಗಳನ್ನು ಮಾಡಿದ್ದೀವಿ. ನಾವು ಮಾಡಿರೋ ಅಭಿಯಾನಗಳಲ್ಲಿ ಯಾರೋ ಮೊನ್ನೆ ಕಮೆಂಟ್ ಮಾಡ್ತಾಯಿದ್ರು, ನಾವು ನೋಡ್ತಾ ಇದ್ವಿ. ಅದು ಕುಮಾರಸ್ವಾಮಿ ಲೇಔಟ್ದು ಇಶ್ಯೂಸ್ ಬಂದಾಗ ನೀವು ಬರೀ ಲೈವ್ಗಳನ್ನು ಮಾಡ್ತೀರಾ, ಮುಂದಕ್ಕೆ ಏನೂ ಆಗಲ್ಲ ಅಂತ. ಆದರೆ ಒಂದೆರಡು ದಿವಸದಲ್ಲಿ ನಿಮಗೆ ಬದಲಾವಣೆ ಕಾಣಿಸ್ತಾ ಇಲ್ಲ. ಆದರೆ ಬದಲಾವಣೆಗಳು ತುಂಬ ಇದರಲ್ಲಿ ನಡೀತಾ ಇದೆ. ಅದನ್ನು ನೀವು ಅಬ್ಸರ್ವ್ ಮಾಡಿ. ಸ್ವಲ್ಪ ದಿನ ಆದಮೇಲೆ ನೀವೇ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳೋಕ್ಕೆ ಶುರು ಮಾಡ್ತೀರಾ. ಯಾರ್ಯಾರು ಕೆಟ್ಟ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ವಿಷಯ ತಿಳ್ಕೊಳ್ಳೋದೇ ಇದೆ. ಅವ್ರಿಗೆಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನೀವು ನಮಗೆ ಇನ್ನೂ ಸ್ಫೂರ್ತಿಯನ್ನು ಕೊಡ್ತಾ ಇದ್ದೀರಾ, ಅದು ಒಳ್ಳೆಯದು ಮಾಡಿ. ಆದರೆ ಯಾರೋ ಒಬ್ಬನನ್ನು ಸಪೋರ್ಟ್ ಮಾಡೋಕ್ಕಾಗಿ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಬ್ಜೆಕ್ಟ್ ತಗೋತಾ ಇದ್ದೀನಿ. ಈ ನಮ್ಮ ಮೆಟ್ರೋ ಬೆಂಗಳೂರಲ್ಲಿ ಆಲ್ ಅಕ್ರಾಸ್ ಬೆಂಗಳೂರು, ನಾನು ಕಂಟೆಂಟಲ್ಲೂ ಅದೇ ಹಾಕಿದ್ದೀನಿ. ಪಾರ್ಕಿಂಗ್ ಫೆಸಿಲಿಟಿ ಇದೆ. ಪಾರ್ಕಿಂಗ್ ಫೆಸಿಲಿಟಿ ಎರಡು ವಿಚಾರಕ್ಕೆ ಹೋಗಿದ್ದಾರೆ. ಒಂದು ಟೂ ವೀಲರ್ಸ್ಗೆ, ಕೆಲವು ಸ್ಟೇಷನ್ಗಳಲ್ಲಿ ಜಾಗ ಎಲ್ಲಿ ಜಾಸ್ತಿ ಇದೆಯಾ ಅಲ್ಲಿ ಕಾರುಗಳಿಗೂ ಇದೆ. ಸೊ ಕಾರು ಪ್ಲಸ್ ಟೂ ವೀಲರ್ಸು. ಇಲ್ಲಿ ನಿನ್ನೆ ನಾವು ಅವರು DGM ಇದ್ದಾರೆ ಒಬ್ಬರು, ಮುನಿವೀರಣ್ಣ ಅಂತ, ಅವರನ್ನು ಭೇಟಿಯಾಗಿದ್ವಿ. ಮುನಿವೀರೇಗೌಡ ಅವರನ್ನು ಭೇಟಿಯಾಗಿಬಿಟ್ಟು ಈ ಚಾರ್ಟ್ ಕೊಟ್ಟಿದ್ದಾರೆ ಅವರು. ಇದು ಮ್ಯಾಂಡೇಟರಿಯಾಗಿ ಪ್ರತಿಯೊಂದು, ಇದು ಬೇಕಾದ್ರೆ ಫೋಟೋ ಹೊಡ್ಕೊಳ್ಳಿ, ಯಾರಾದ್ರು ಕ್ಲೋಸಪ್ ಹಾಕಿದ್ದನ್ನು. ಯಾಕಂದರೆ ನಾವು ಇದು ಈ ಲೈವ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಜನರಿಗೆ ವಿಷಯ ಮುಡ್ಸೋಕ್ಕೆ. ನಾವು ಇದೇ ರೀತಿ ಅನ್ನಭಾಗ್ಯದಲ್ಲೂ ಮಾಡಿದ್ದೀವಿ. ಪ್ರತಿ ತಿಂಗಳು ಲೈವ್ ಮಾಡಿಬಿಟ್ಟು ನಿಮಗೆ ಆ ತಿಂಗಳಲ್ಲಿ ಎಷ್ಟು ಪಡಿತರ ಸಿಗಬೇಕು ಅಂತ ನಿಮ್ಮ ಮಾಹಿತಿಗಾಗಿ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಇದನ್ನು ಮಾಡ್ತಾಯಿದ್ದೀವಿ. ಈಗ ನಾವು ಲೈವ್ ಮಾಡಿಬಿಟ್ಟು ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತೀವಿ. ಅದಾದಮೇಲೆ ಮುಂದಿನ ದಿನಗಳಲ್ಲಿ ನೀವು ಈ ಥರದ್ದು ಏನಾದರೂ ಅಕ್ರಮಗಳು ಕಂಡು ಬಂದರೆ ನಾನು ಆಮೇಲೆ ನಂಬರ್ಗಳನ್ನು ಹೇಳ್ತೀನಿ, ನಮ್ಮದು ಕಾಂಟ್ಯಾಕ್ಟ್ ನಂಬರ್ಸ್, ಹೆಲ್ಪ್ಲೈನ್ ನಂಬರು. ಅದನ್ನು ನೀವು ದಯವಿಟ್ಟು ಬಳಸ್ಕೊಂಡು ನಮಗೆ ಮಾಹಿತಿ ಕೊಡಿ. ಅವ್ರ ಮೇಲೆ FIRಗಳನ್ನು ಹಾಕೋದು. ಯಾಕಂದರೆ ಸೀರಿಯಸ್ ಆಗುತ್ತೆ ಇದು ಮ್ಯಾಟರ್. FIR ಏನಾದರೂ ಆದರೆ ಸೀರಿಯಸ್ ಆಗುತ್ತೆ. ಇವತ್ತು ಬೆಳಿಗ್ಗೆ ನಾವು ಒಂದು ಟ್ರಯಲ್ ನೋಡೋಕ್ಕಂತ ಇದಕ್ಕೆ ಹೋಗಿದ್ವಿ, ಅಲ್ಲಿ ಬನಶಂಕರಿ ಮತ್ತು JP ನಗರ ಮೆಟ್ರೋ ಸ್ಟೇಷನಲ್ಲಿ. ಅದು ನನ್ನ ಫೇಸ್ಬುಕ್ಕಲ್ಲಿ ವಿಜಯರಾಘವ್ ಮರಾಠೆ ಅಂತ ಹಾಕಿದರೆ ನಿಮಗೆ ಅದರಲ್ಲಿ ಸಿಗುತ್ತೆ. ಮತ್ತು KRS ಪಾರ್ಟಿಯಲ್ಲೂ ಶೇರ್ ಮಾಡಿದ್ದೀವಿ. ಅಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಅವರು. ಮತ್ತು ಇಲ್ಲಿ ನೋಡಿ ಕೊಟ್ಟಿರೋ ಚಾರ್ಟಲ್ಲಿ ಏನಿದೆ, 15 ರೂಪಾಯಿ ದ್ವಿಚಕ್ರ ವಾಹನ ಮೊದಲ 4 ಗಂಟೆಗೆ 15 ರೂಪಾಯಿ, ಮತ್ತು ಪ್ರತಿ ಗಂಟೆಗೆ 5 ರೂಪಾಯಿ. ಅದಾದಮೇಲೆ ಮ್ಯಾಕ್ಸಿಮಮ್ ಅಂದರೆ ಒಂದು ದಿವಸ ಫುಲ್ ಇಟ್ಟು 30 ರೂಪಾಯಿ ಅಷ್ಟೇ ಕಲೆಕ್ಟ್ ಮಾಡಬೇಕಾಗಿದೆ. ಮತ್ತು ಕಾರುಗಳಿಗೆ 30 ರೂಪಾಯಿ, ಪ್ರತಿ ಗಂಟೆಗೆ 10 ರೂಪಾಯಿ ಎಡಿಷನಲು, ಮ್ಯಾಕ್ಸಿಮಮ್ 60 ರೂಪಾಯಿ. ಇದು ಬಿಟ್ಟು ಲಘು ವಾಹನ ಅಂತ ಇದೆ, ಬಟ್ ಲಘು ವಾಹನಗಳ ಬಗ್ಗೆ ನಾವು ತಗೊಳ್ಳಲ್ಲ. ಮತ್ತು ಸೈಕಲ್ ಇದೆ, ಅದು ತಗೊಳ್ಳಲ್ಲ, ಯಾಕಂದರೆ ಅದು ನೆಗ್ಲಿಜಿಬಲ್. ಮೇನ್ಲಿ ದ್ವಿಚಕ್ರ ವಾಹನ ಬಗ್ಗೆ ಹೇಳ್ತೀನಿ. ನಾವು ಬೆಳಗ್ಗೆ ಮಾಡಿರೋ ಸ್ಟಿಂಗ್ ಆಪರೇಷನಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ 1 ಗಂಟೆಗೆ ಎಷ್ಟಪ್ಪ, 2 ಗಂಟೆಗೆ ಎಷ್ಟಪ್ಪ ಅಂತ ಕೇಳಿದ್ವಿ. ನೇರವಾಗಿ 20 ರೂಪಾಯಿ ಅಂತಾರೆ ಅವರು. ಅಂದರೆ ಜನಗಳಿಗೆ ಯಾವ ಥರ ದಾರಿ ತಪ್ಪಿಸ್ತಾರಂದರೆ, ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದರಲ್ಲಿ IPC ಸೆಕ್ಷನ್ಸ್ ಯಾವ್ಯಾವುದು ಇವರಿಗೆ ಅಟ್ರಾಕ್ಟ್ ಆಗುತ್ತೆ ಅದನ್ನು ಹೇಳ್ತೀನಿ. ಇಲ್ಲಿ ನೋಡಿ, ನನಗೆ KR ಪುರಂ ಮೆಟ್ರೋದಿಂದ ಒಂದು ಬಂದು, ಇದು ಕ್ಲೋಸ್ ಅಪ್ ಆಗಿ ಒಂದು ನಿಮಿಷ ಬ್ರೈಟ್ನೆಸ್ಸಲ್ಲಿ ಇದೆ ನೋಡಿ. ಇಲ್ಲಿ ಇದನ್ನು ಫೋಕಸ್ ಮಾಡಿ. ಇವ್ರು ನೋಡಿ ಡಾಕ್ಯುಮೆಂಟ್ಸನ್ನು ಫೋರ್ಜ್ ಮಾಡಿದ್ದಾರೆ. ಇಲ್ಲಿ ನೋಡಿ ಮಿನಿಮಮ್ ಚಾರ್ಜಸ್ 30 ರೂಪೀಸ್ ಅಂತ ಹಾಕಿದ್ದಾರೆ. ಅಂದರೆ ಜನಗಳು ಏನು ಮಾಡ್ತಾರೆ ನೋಡಿ, ಇದ್ರಲ್ಲಿ ನಿಮಗೂ ತೋರಿಸ್ತೀನಿ. ಮಿನಿಮಮ್ ಚಾರ್ಜಸ್ 30 ರೂಪೀಸ್ ಇದು ಹಾಕೋಂಗೇ ಇಲ್ಲ ಅವರು. ಯಾಕಂದರೆ ಇಲ್ಲಿ ಇವರು ಪೇ ಮಾಡಬೇಕಾದ್ರೆ ಗೂಗಲ್ ಪೇನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇದು ಇಷ್ಟೇ ಇದೆ. ಅವರು 1 ಗಂಟೆ ಇದ್ದಿದ್ದು, ಯಾವುದೋ ಒಂದು ಸ್ಟೇಷನ್ಗೆ ಹೋಗಿ ಬರಬೇಕಿತ್ತು, 1 ಗಂಟೆಯಲ್ಲಿ ವಾಪಸ್ ಬಂದಿದ್ದಾರೆ. ಮಿನಿಮಮ್ ಚಾರ್ಜಸ್ ತೋರಿಸ್ಬಿಟ್ಟು ನೀವು ಇಷ್ಟು ಪೇ ಮಾಡಿ ಅಂತೇನೆ. ನಾವು ನಿನ್ನೆ DGM ಅವರನ್ನು ಭೇಟಿಯಾದಾಗ ಅವ್ರು ಏನು ಹೇಳ್ತಾರೆ, ಎಲ್ಲ ನಮ್ಮದು ಪ್ರಾಮಾಣಿಕವಾಗಿ ನಡೀತಾ ಇದೆ. ನಾವು ದಿವಸಕ್ಕೆ ಒಂದು 8-10 ಮೆಟ್ರೋ ಸ್ಟೇಷನ್ಗಳಿಗೆ ಬೆಳಿಗ್ಗೆ ಮಧ್ಯಾಹ್ನದವರೆಗೆ ಹೋಗಿ ಏನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ನಿಜ ಇರ್ಬೋದು. ಒಳ್ಳೆಯ ವ್ಯಕ್ತಿ, ಅದರಲ್ಲಿ ಡೌಟ್ ಇಲ್ಲ. ನಮ್ಗೆ ನಿಜವಾಗಿ ಅವರು ರೆಸ್ಪಾಂಡ್ ಮಾಡಿರೋದು ನೋಡಿ ಖುಷಿ ಆಯಿತು. ಆದರೆ ನಾವು ಹೇಳ್ತಾ ಇರೋದು, ಇವರು ಹೋಗ್ತಾರೆ, ಆಫೀಸರ್ಸ್ ಬಂದಾಗ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಬರ್ತಾ ಇದ್ದಾರೆ ಅಂತ. ಅವ್ರು ಏನೇನು ಮಾಡಬೇಕು, ಅದಕ್ಕೆ ಏನು ಸಿದ್ಧತೆಗಳನ್ನು ಮಾಡಬೇಕಾದ್ರೆ ಮುಂಚೆನೇ ಮಾಡಿರ್ತಾರೆ. ಅಲ್ಲಿ ಇವರು ಮಾಡಬೇಕಾಗಿದೆ ಏನು ಅಂದರೆ, ಯಾರಾದರೂ ಒಬ್ಬ ಗೊತ್ತಿಲ್ಲದ ವ್ಯಕ್ತಿಯನ್ನು ಒಂದು ವೆಹಿಕಲ್ ಕೊಟ್ಟು ಒಳಗಡೆ ಕಳಿಸ್ಬೇಕು. ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಗಾಡಿ ಹೊರಗಡೆ ತರಬೇಕು. ಅವ್ರಿಗೇನು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಹೇಳಿದ್ರಾಯ್ತು, ನಮ್ಮ ಸಿಬ್ಬಂದಿ ಅಥವಾ ಒಂದು ID ಕಾರ್ಡ್ ಯಾರ್ದು ಅಥವಾ ರೆಫರೆನ್ಸ್ ತೋರಿಸಿದ್ರೆ ಅವ್ರಿಗೆ ಫ್ರೀಯಾಗಿ ಆಗುತ್ತೆ.
ಏನೋ ನಮ್ಮ ಥರ ನಾವು ಇವಾಗ ನಿಲ್ಸಿ ಬಂದರೆ ಅಲ್ಲಿ 15 ರೂಪಾಯಿ ಕೊಡಲೇಬೇಕು, ನಮಗದು ಆಪ್ಷನ್ ಇಲ್ಲ. ಆದರೆ ಅವ್ರಿಗೆ ಆಪ್ಷನ್ ಇದೆ. ಇವರು ನಾನು ಡಿ ಜಿ ಎಮ್ ಅವ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ ಈ ವಿಚಾರದಲ್ಲಿ. ನೀವು ಮಾಡಬೇಕಾಗಿದ್ದು ಇಷ್ಟೇ, ಯಾರನ್ನಾದರೂ ಪ್ರತಿ ಸ್ಟೇಷನ್ಗಳಿಗೆ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ, ಹೊರಗಡೆ ಕಳಿಸಿ. ಇವ್ರು ಯಾವ ಥರ ಕಲೆಕ್ಷನ್ ಮಾಡ್ತಾರೆ ಅದನ್ನು ನೋಡ್ಕೊಳ್ಳಿ. ನೀವು ಟೆಂಡರ್ ಸರಿಯಾಗಿ ಕೊಟ್ಟಿದ್ದೀರಾ, ಅದು ಸರಿ. ಅಲ್ಲಿ ಡಿಸ್ಪ್ಲೇ ಬೋರ್ಡ್ಗಳಿದೆ, ಅದು ಸರಿ. ಅದು ಯಾವುದು ನಾವು ಹೇಳ್ತಾ ಇಲ್ಲ. ಆದರೆ ಒಳಗಡೆ ಹುಡುಗರು, ಪಾರ್ಕಿಂಗ್ ಹುಡುಗರು ಬೆಳಿಗ್ಗೆ ಏನಾಗ್ತಾ ಹೇಳ್ತಾರಂದರೆ, ನಾವು ಪ್ರಶ್ನೆ ಕೇಳಿದ್ರೆ, ನಾನು ಇವತ್ತು ಬಂದಿದ್ದೀನಿ, ಫಸ್ಟ್ ಡ್ಯೂಟಿ ಅಂತ ಒಂದು ಫಸ್ಟ್ ಡ್ಯೂಟಿ ಬಂದಾಗಲೇ ಈ ಕೆಲಸ ಶುರು ಮಾಡಿದ್ದಾರೆ. ಅದಕ್ಕೆ ನಾನು ಲೈವಲ್ಲೇ ಹೇಳಿದ್ದೀನಿ, ಆ ವಿಡಿಯೋನ ಹಾಕಿದ್ದೀನಿ. ಅವರ ಫಸ್ಟ್ ಕೆಲಸ ಇಂದ ತೆಗೀರಿ, ಅವ್ರ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ಕೊಡಬೇಕಾಗುತ್ತಲ್ಲ. ಇದು ಡಿ ಜಿ ಎಮ್ ಅವ್ರ ಗಮನಕ್ಕೂ ತಂತೀವಿ. ನಾವು ಈ ವಿಚಾರದಲ್ಲಿ ಹಿನ್ನೆಲೆಯಲ್ಲಿ ನಾವು ಒಂದು 2-3 ವಿಚಾರ ಹೇಳ್ತೀನಿ. ಇಲ್ಲಿ ಏನಾಗುತ್ತಂದರೆ, ಈ ಪಾರ್ಕಿಂಗ್ ಇಶ್ಯೂ ನಾನು ಬರೀ ಇವಾಗ ಮೆಟ್ರೋದು ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತೀನಿ. ವೆಹಿಕಲ್ ಪಾರ್ಕಿಂಗ್ ಎಲ್ಲೆಲ್ಲಿದೆ, BBMP ಕಾರ್ಪೊರೇಷನ್ನು ಮತ್ತು BBMP ಮತ್ತು ಕಂದಾಯ ಇಲಾಖೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಒಳಗಡೆ ಮುಜರಾಯಿ ಇಲಾಖೆಯಲ್ಲಿ ಎಷ್ಟೋ ಜಾಗಗಳಿದೆ. ಇವರೆಲ್ಲ ಟೆಂಡರ್ ಕೊಟ್ಟಿರ್ತಾರೆ. ಆದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಟೆಂಡರ್ಗಳನ್ನ ಕೊಟ್ಬಿಟ್ಟು ಅವರು ಹಾಯಾಗಿ ಮಲ್ಕೊಂಡ್ಬಿಡ್ತಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಕಾರಣ ಏನಂದರೆ, ಅಲ್ಲಿ ಟೆಂಡರಲ್ಲಿರೋ ಕಂಡೀಷನ್ಸೇ ಬೇರೆ, ಅಲ್ಲಿ ಅವರು ನಡ್ಕೊಳ್ಳೋದೇ ರೀತಿ ಬೇರೆ. ಪ್ರತಿಯೊಬ್ಬರನ್ನು ಸುಲಿಗೆನೆ ಮಾಡೋದಲ್ಲಿ ಅಮಾಯಕರು ಬಂದರೆ, ಈ ಮೆಟ್ರೋದೊಂದು ವಿಚಾರ ಹೇಳ್ಬೇಕಂದ್ರೆ, ಇಲ್ಲಿ ಯಾವಾಗಲೂ ಧಾವಂತದಲ್ಲೇ ಇರ್ತಾರೆ ಜನಗಳು. ನಿಲ್ಲಿಸಿ ಗಾಡಿ ನಿಲ್ಲಿಸಿ ಹಿಂದೆ ಮುಂದೆ ನೋಡಲ್ಲ, ಲಾಕ್ ಮಾಡೋದು, ಓಡೋಗೋದು. ಆ ಸ್ಲಿಪ್ ಕೊಡೋಕ್ಕೂ ಟೈಮ್ ಇರಲ್ಲ, ವಾಪಸ್ ಬರೋಗ್ಲೂ ಅಷ್ಟೇ. ಮನೆಗೆ ಹೋಗೋ ಅದು ತರಾತುರಿಯಲ್ಲಿ ಇರ್ತಾರೆ. ಅವ್ರು ಏನು ಕಲೆಕ್ಟ್ ಮಾಡಿ ಅವ್ರು ಹೇಳ್ತಾರ ಅದನ್ನು ಕೊಟ್ಟು ಹೋಗ್ತಾ ಇರ್ತಾರೆ. ನಮ್ಮ ಬೆಳಿಗ್ಗೆ ಒಬ್ರಿಗೆ ಕೇಳಿದಾಗ ಹೇಳ್ತಾರೆ, ನೋ ಇಟ್ಸ್ ಓಕೆ ಫಾರ್ ಮೀ ಎಂದು. ಅವ್ರಿಗೆ ಓಕೆ ಇರ್ಬೋದು, ಆದರೆ ಇದು ಎಲ್ರಿಗೂ ಸಮಸ್ಯೆ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಎಲ್ಲೆಲ್ಲಿ ಈ ಥರ ಅಕ್ರಮಗಳು ನಿಮ್ಗೆ ಕಾಣಿಸುತ್ತವ ಅದನ್ನು ಪ್ರಶ್ನೆ ಮಾಡಿ ದಯವಿಟ್ಟು. ನಾನು ಒಂದು ಇಲ್ಲಿ IPC ಸೆಕ್ಷನ್ ಯಾವ್ದು ಬರುತ್ತೆ ಅಂತ ಹೇಳ್ತೀನಿ. ಈಗ ಸ್ಲಿಪ್ ತೋರಿಸಿದೆ ನಿಮಗೆ. ಅಲ್ಲಿ ಏನು ಮಾಡಿದ್ದಾರೆ, ಮಿನಿಮಮ್ ಚಾರ್ಜ್ 30 ರೂಪೀಸ್ ಅಂತ ಹಾಕಿದೆ. ಇದು ಟ್ಯಾಂಪರಿಂಗ್ ಆಫ್ ಎವಿಡೆನ್ಸಸ್. ಅಂದರೆ ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್ ಅಂದರೆ IT ಆ್ಯಕ್ಟ್ನಲ್ಲಿ ಸೆಕ್ಷನ್ 65 ಕೆಳಗಿದೆ ಟ್ಯಾಂಪರಿಂಗ್ ಆಫ್ ಡಾಕ್ಯುಮೆಂಟ್ಸ್, ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಅದ್ರ ಕೆಳಗೆ ಪನಿಷ್ಮೆಂಟ್ ಇರುತ್ತೆ. ಇನ್ನೂ ಕೆಲವು ಕಡೆ ಏನು ಮಾಡ್ತಾರಂದರೆ, ನಮ್ಮದು ಮೆಟ್ರೋ ಪಾರ್ಕಿಂಗ್ ಅಂತ ಹೇಳಿ ಖಾಸಗಿ ವ್ಯಕ್ತಿಗಳು ಕೆಲವು ಕಡೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಪರ್ಸನೇಷನ್ ಅಂದರೆ ಅವ್ರು ಏನೇ ಥರ ಮೆಟ್ರೋದ ಹೆಸರು ಬಳಸ್ಕೊಂಡು ಅವರು ಖಾಸಗಿಯಾಗಿ ಇದು ಮಾಡ್ತಾರೆ, ಏನು ಪಾರ್ಕಿಂಗು. ಇದೇ ಥರ ಬೇರೆ ಕಡೆನೂ ನಡೆಯುತ್ತೆ. ಇವರಿಗೆ ಸೆಕ್ಷನ್ 419 ಆಫ್ IPC ಬರುತ್ತೆ. ಆಮೇಲೆ ಇವರು ಏಜೆಂಟ್ಗಳು, ಅಂದರೆ ಸರ್ಕಾರದಿಂದ ಇವರಿಗೆ ಟೆಂಡರ್ ಕೊಟ್ಟಿದ್ದಾರೆ. ಸೊ ಇವ್ರು ಏನಾಗ್ತಾರೆ, ಏಜೆಂಟ್ ರೂಪಕ್ಕೆ ಬರ್ತಾರೆ. 409 ಆಫ್ IPCಯಲ್ಲಿ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಏಜೆಂಟ್ಸ್, ಅಂದರೆ ಪಬ್ಲಿಕ್ ಸರ್ವೆಂಟ್, ಬ್ಯಾಂಕರ್ಸ್ ಆ್ಯಂಡ್ ಏಜೆಂಟ್ಸ್ ಆ್ಯಂಡ್ ಮರ್ಚೆಂಟ್ಸ್ ಅಂತ ಇದೆ. ಸೊ ಏಜೆಂಟ್ ಇವರು ಕ್ಯಾಟಗರಿಯಲ್ಲಿ ಬರ್ತಾರೆ. ಅವರಿಗೆ 409 ಕೆಳಗಡೆ ಬರುತ್ತೆ. ಆಮೇಲೆ ಕೆಲವು ಕಡೆ ದಬ್ಬಾಳಿಕೆಯಿಂದ ಎಕ್ಸ್ಟ್ರಾ ಹಣ ವಸೂಲಿ ಮಾಡ್ತಾರೆ. ಅವರಿಗೆ 384 ಅಂದರೆ ಸುಲಿಗೆ, ಎಕ್ಸ್ಟಾರ್ಷನ್ ಕೆಳಗಡೆ ಬರುತ್ತೆ. ಸೊ ಈ ಥರ ನಾನಾ ಸೆಕ್ಷನ್ ಕೆಳಗಡೆ ಇದು ಬರುತ್ತೆ. ಇನ್ನೂ ಕೆಲವು ಕಡೆ ಏನಾಗುತ್ತೆ ಅಂದರೆ, ಇವ್ರದ್ದೊಂದು ಗ್ರೂಪ್ ಇರುತ್ತೆ. ಆ ಗ್ರೂಪು ಜೊತೆ ಕೆಲಸ ಮಾಡುತ್ತೆ. ಆವಾಗ 120B ಬರುತ್ತೆ. ಇದ್ರ ಜೊತೆ ಬೇರೆಯವ್ರು ಸಹಾಯ ಮಾಡಿದರೆ IPC ಸೆಕ್ಷನ್ 34 ಅಪ್ಲೈ ಆಗುತ್ತೆ. ಅಂದರೆ ಯಾರ್ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರ ಅದು ಅಷ್ಟೂ ಜನರಿಗೆ ಅಷ್ಟೂ ಸೆಕ್ಷನ್ಸು ಅಪ್ಲೈ ಆಗುತ್ತೆ. ಇಷ್ಟು ವಿಚಾರಗಳಿದೆ. ನಾವು ಮೆಟ್ರೋದವ್ರಿಗೆ ಇನ್ನೊಂದು ಏನು ಕೇಳ್ತೀವಿ ಅಂದರೆ, ನಾವು ಎಲ್ಲೆಲ್ಲಿ ಬೋರ್ಡ್ ನೋಡಿದ್ವಿ, ಎಲ್ಲೂ ನೀವು ವ್ಯಾಲಿಡಿಟಿ ಹಾಕಿಲ್ಲ. ನೀವು ಟ್ರಾನ್ಸ್ಪರೆಂಟ್ ಆಗಿ ಕೊಟ್ಟಿದ್ದೀರಾ, ಟೆಂಡರ್ಸು ಎಲ್ಲ ಸರಿ ಇದೆ. ಆದರೆ ಅವರು ಆ ಬೋರ್ಡ್ ಏನು ಹಾಕಿದಾರಲ್ಲಿ ರೇಟ್ ಲಿಸ್ಟು, ಇಲ್ಲಿ ಏನು ತೋರಿಸ್ತಾರೆ ಇದೇ ಥರದ ರೇಟ್ ಲಿಸ್ಟು ನಿಮಗೆ ಪಾರ್ಕಿಂಗ್ ಲಾಟಲ್ಲಿ ಸಿಗುತ್ತೆ ಅಲ್ಲಿ ನೋಡೋಕ್ಕೆ. ಅದರಲ್ಲಿ ಕೆಳಗಡೆ ಯಾರಿಗೆ ಕೊಟ್ಟಿದ್ದಾರೆ ಅಲ್ಲಿ ಹಾಕಿದ್ದಾರೆ, ಹೆಸರೆಲ್ಲ ಹಾಕಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಅಂತ. ಅದ್ರ ಕೆಳಗಡೆ ಯಾವ ಪೀರಿಯಡಿಂದ ಯಾವ ಪೀರಿಯಡಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ. ಯಾಕಂದರೆ ಎಷ್ಟೋ ಸಾರಿ ಮೊನ್ನೆ ನೀವು ನೋಡಿದ್ದೀರಾ, ಕಂದಾಯ ಭವನದಲ್ಲಿ 4 ವರ್ಷ ಅನಧಿಕೃತವಾಗಿ ಕಲೆಕ್ಷನ್ ಮಾಡ್ತಾಯಿದ್ರು. ಆ ಬೋರ್ಡಲ್ಲೇ ಕೆಳಗಡೆ ಇದ್ದರೆ ಲೈಸೆನ್ಸ್ ಯಾವರೆಗೂ ವ್ಯಾಲಿಡ್ ಇದೆ ಅಂತ ಜನಗಳಿಗೂ ಗೊತ್ತಾಗುತ್ತೆ, ಇವರು ಕಲೆಕ್ಷನ್ ಮಾಡ್ತಾ ಇರೋದೇ ಅಕ್ರಮ ಅಂತ. ಆದರೆ ಸರ್ಕಾರ ಅಂದರೆ ಸಿಬ್ಬಂದಿಗಳು, ಬೇಸಿಕಲಿ ಆಫೀಸರ್ಸು, ಇದೆಲ್ಲ ಮರೆಮಾಚಕ್ಕೆ ಏನು ಮಾಡ್ತಾರೆ, ಇಂಥ ಕೆಲವು ಇಂಪಾರ್ಟೆಂಟ್ ಇಶ್ಯೂಸನ್ನು ಮರೆಮಾಚ್ತಾರೆ. ಹಾಗಾಗಿ ನಾವು ನಾಳೆ ಇದರ ಬಗ್ಗೆ ಒಂದು ಯಾವುದು DGM ಯಾರಿದ್ದಾರೆ ನಿನ್ನೆ ಹೇಳಿದ ಮುನಿ ವೀರಗೌಡ ಅವ್ರಿಗೆ ಭೇಟಿಯಾಗಿದ್ದು ಮಾತಾಡಿದ್ದು, ಅವರಿಗೆ ನಾಳೆ ಒಂದು ಲೆಟರ್ ಕಳಿಸ್ತೀವಿ. ಈ ಥರ ಒಂದಿಷ್ಟು ಬದಲಾವಣೆಗಳನ್ನು ತನ್ನಿ, ಹಾಗಾಗಿ ಜನಗಳಿಗೂ ಇದರ ಬಗ್ಗೆ ಮಾಹಿತಿ ಹೋಗುತ್ತೆ. ಇದರ ಮೂಲಕ ನೀವು ಒಂದು ಮೆಟ್ರೋಗೆ ಒಳ್ಳೆಯ ಹೆಸರಿದೆ ಇನ್ಫ್ಯಾಕ್ಟು, ಅದನ್ನು ಇಂಥ ಕೆಟ್ಟ ರೀತಿಯಲ್ಲಿ ಇದಾಗೋದು ಬೇಡ, ಹಾಳಾಗೋದು ಬೇಡ ಮೆಟ್ರೋ ಹೆಸರು. ಹಾಗಾಗಿ ಇದನ್ನು ಒಂದಿಷ್ಟು ಪರಿವರ್ತನೆ ಮಾಡಿಕೊಂಡು ಮತ್ತೆ ನಮ್ಮ ಕೈಯಲ್ಲಿ ನಾವು ಮುಂದಿನ ಕಾರ್ಯಾಚರಣೆಗಳು ಬೇರೆ ಬೇರೆ ಇದರಲ್ಲಿ ಮಾಡ್ತೀವಿ, ಸ್ಟೇಷನ್ಗಳಲ್ಲಿ ಮಾಡ್ತೀವಿ. ಈಗ ಯಾರ್ಯಾರು ಇದನ್ನು ಮಾಡ್ತೀರಾ, ಅಕ್ರಮ ಪಾರ್ಕಿಂಗು ಅಂದರೆ ಇಲ್ಲೀಗಲ್ ಕಲೆಕ್ಷನ್ ಫಾರ್ ಪಾರ್ಕಿಂಗ್, ಅವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಇವಾಗ ಇದನ್ನು ತಕ್ಷಣದಲ್ಲಿ ನಿಲ್ಲಿಸಿ. ಬರೀ ನಾವು ಮೆಟ್ರೋದಂತ ಹೇಳ್ತಾ ಇಲ್ಲ, ಮೆಟ್ರೋ ಒಂದಾಯಿತು,
ಬೇರೆ ಬೇರೆ ಭಾಗಗಳಲ್ಲಿ ಇದೇ ಥರ ನೀವು ಮಾಡ್ತಾ ಇದ್ದೀರಾ. ಮಾರ್ಕೆಟಿಗೆ ಹೋದರೆ, ರೈಲ್ವೆ ಸ್ಟೇಷನ್ಗೆ ಹೋದರೆ, KSRTC ಬಸ್ ಸ್ಟ್ಯಾಂಡ್ ಹತ್ರ ಹೋದರೆ, ಇಲ್ಲಿ ಶಾಂತಿನಗರ ಹೋದರೆ ಅಲ್ಲಿ ಒಂದಿಷ್ಟು ಆರೋಗ್ಯ ಇಲಾಖೆ ಕೆಲವು ಕಾಂಪೌಂಡ್ಗಳಲ್ಲಿ ಮತ್ತು ಮುಜರಾಯಿ ಇಲಾಖೆ ಕಾಂಪೌಂಡ್ ಒಳಗಡೆ ಈ ಥರ ನಾನಾ ಭಾಗಗಳಲ್ಲಿ ಕೆಲವು ರೋಡ್ ಸೈಡ್ ಇದೆ ಪಾರ್ಕಿಂಗು ಕಲೆಕ್ಟ್ ಮಾಡ್ತಾರೆ. ಇಂಥ ಜಾಗಗಳಲ್ಲಿ ಯಾರ್ಯಾರು ನೀವು ಅಕ್ರಮವಾಗಿ ಕಾನೂನು ಬಾಹಿರಾಗಿ ನಿಮ್ಗೆ ಯಾವುದೇ ಟೆಂಡರ್ಗಳು ಇಲ್ಲದೆ, ಅಂದರೆ ಊರ್ಜಿತದಲ್ಲಿರೋ ವ್ಯಾಲಿಡ್ ಟೆಂಡರ್ ಇಲ್ಲದೆ ಯಾರ್ಯಾರು ನೀವು ಅಕ್ರಮ ಮಾಡ್ತಾ ಇದ್ದೀರಾ, ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನಾವು ಫಸ್ಟ್ ಅಧಿಕಾರಿಗಳಿಗೆ ದೂರು ಕೊಡ್ತೀವಿ. ಯಾಕಂದರೆ ಜವಾಬ್ದಾರಿ ಅಧಿಕಾರಿಗಳಿರುತ್ತೆ. ಅವ್ರು ದೂರು ಕೊಟ್ಟಿಲ್ಲ ಅಂದರೆ ನಾವು ಮೊನ್ನೆ ಇದ್ರದ್ದು ಮಾಡಿದ ಹಾಗೇನೆ ಕುಮಾರಸ್ವಾಮಿ ಅವ್ರದ್ದು ಲೈವ್ ನೋಡಿದ್ದೀರಾ ನೀವು, ಆಮೇಲೆ ಕಂದಾಯ ಭವನದ್ದು ನೋಡಿದ್ದೀರಾ. ಏನು ಮಾಡಿದ್ವಿ, ಫಸ್ಟ್ ಅಧಿಕಾರಿಗಳಿಗೂ ಅವಕಾಶ ಕೊಟ್ವಿ, ನೀವು ನಿಮ್ಮ ಕೈಯಾರೆ ದೂರು ಕೊಡಿ ಅಂತ. ಅವ್ರು ಎಲ್ಲಿ ದೂರು ಕೊಟ್ಟಿಲ್ಲ ಆವಾಗ ನಾವು ಕಾರ್ಯಾಚರಣೆಗೆ ಇಳಿದ್ವಿ, ನಾವು ದೂರು ಕೊಟ್ವಿ. ಅಧಿಕಾರಿಗಳನ್ನು ಸೇರಿಸಿ ನಾವು ದೂರು ಕೊಟ್ಟ ಮೇಲೆ ಒಂದಿಷ್ಟು ಹಂತಕ್ಕೆ ಬಂದಿದೆ. ಈ ಒಂದಿಷ್ಟು ಭಯ ಯಾರ್ಯಾರು ಅಕ್ರಮ ಮಾಡ್ತಾರೆ ಅವ್ರಿಗೆ ಇರಬೇಕು ಅಂತ ನಮ್ಮ ಆಶಯ. ಅದಕ್ಕಾಗಿ ಇದು ಲೈವ್ ಮುಖಾಂತರ ತಿಳಿಸ್ತಾ ಇದ್ದೀವಿ. ಈಗ ಇಲ್ಲಿ ಬಂದಾಗ ನಮಗೇನು ಅವನಿಗೆ ಅಲ್ಲಿ ಗೊತ್ತಾಯಿತು ನಾನು ಬಂದಿದ್ದು, ಹಾಗಾಗಿ ತಕ್ಷಣ ನಿಲ್ಲಿಸಿರ್ಬೋದು, ಗೊತ್ತಿಲ್ಲ. ಆದರೂ ನೋಡೋಣ, ಮುಂದಿನ ದಿನಗಳಲ್ಲಿ ಅವರು ಅಕ್ರಮ ಮಾಡ್ತಾಯಿದ್ರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ, ನಮ್ಮ ಕೈಯಲ್ಲಿ ತಗಲಾಕ್ತಾರೆ. ನಾನು ಪಬ್ಲಿಕ್ ಕಮೆಂಟ್ಸ್ ಬಗ್ಗೆ ಒಂದು ಹೇಳಬೇಕು ಅಂತಿದ್ದೀನಿ. ಯಾಕಂದ್ರೆ ನಾನು ನೋಡ್ತಾ ಇದ್ದೆ, ಮೊನ್ನೆ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ. ಯಾರ್ಯಾರು ಅಕ್ರಮ ಮಾಡ್ತೀರಾ ನೀವು, ನಿಮ್ಮ ಚೇಲಗಳನ್ನು ಇಟ್ಕೊಂಡು ಅಥವಾ ನಿಮ್ಮ ಕೆಲವು ಬೆನಿಫಿಷರೀಸ್, ನಿಮ್ಮಿಂದ ಬೆನಿಫಿಷರೀಸ್ ಒಂದಿಷ್ಟು ಜನ ಇರ್ತಾರೆ. ಪರ್ಟಿಕ್ಯುಲರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವು ನೋಡಿದ್ದೀವಿ. ಅಲ್ಲೇ ಕೂತಿರ್ತಾರೆ ಹೂಗುಚ್ಛ ಹಿಡ್ಕೊಂಡು, ಮತ್ತು ಇದೊಂದು ಯಾವಾಗ ನೋಡಿದ್ರು ಅಲ್ಲಿ ಅಡ್ಡಾಡ್ತಾ ಇರ್ತಾರೆ. ನಾವು ನೋಡಿದಾಗ ನಿಮಗೆ ಅವರಿಂದ ಬೆನಿಫಿಟ್ ಆಗ್ತಾ ಇರ್ಬೋದು, ನೀವು ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳ್ಬೋದು. ಆದರೆ ನಮಗೆ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಾಯಿದ್ರೆ ನಮ್ಮ ವೇದಿಕೆಗಾಗಲಿ ಅಥವಾ ನಮ್ಮ KRS ಪಕ್ಷಕ್ಕಾಗಲಿ ಸಾರ್ವಜನಿಕರಿಂದ ಯಾಕೆ ದೂರ ಬರಬೇಕು? ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ. ನೀವು ಒಂದು ಕೆಲಸ ಮಾಡಿ, ನಿಮ್ಮ ಫೋನ್ ನಂಬರ್ಗಳನ್ನು ಹಾಕಿ, ಸಾರ್ವಜನಿಕರು ಏನೋ ಸಮಸ್ಯೆ ಇದ್ದರೆ ನಮಗೆ ತಿಳಿಸಿ, ನಾವು ಅದನ್ನು ಪರಿಹಾರ ಮಾಡಿಕೊಡ್ತೀವಿ ಅಂತ. ನಾವು ಖಂಡಿತ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂಥದ್ದು ಮಾಡ್ತಾಯಿದ್ರೆ, ಆದರೆ ನೀವು ಅದನ್ನು ಮಾಡ್ತಾ ಇಲ್ಲ. ಯಾರಿಗೂ ಒಂದು ಬೆನಿಫಿಟ್ ಆಗಬೇಕು ಅಂತ ಅವ್ರ ಪರವಾಗಿ ಮಾಡೋದು ನಿರಂತರ ಮಾಡ್ತಾ ಇದ್ದೀರಾ. ಒಂದಿಷ್ಟು ಕಮೆಂಟ್ ನೋಡಿದ್ದೀನಿ. ನಿಮ್ಮ ಸಕಾರಾತ್ಮಕವಾಗಿ ನೀವೇನು ನಮಗೆ ಸಜೆಷನ್ಸ್ ಕೊಡ್ತೀವಿ, ಖಂಡಿತವಾಗಿ ನಾವು ಅದಕ್ಕೆ ಪುರಸ್ಕರಿಸ್ತೀವಿ. ಆದರೆ ಯಾರ್ದೋ ಒತ್ತಡಕ್ಕೆ, ಅಂದರೆ ಯಾರಿಗೋ ಒಬ್ಬರನ್ನ ನೀವು ಬಚಾವ್ ಮಾಡಬೇಕು ಅಂತ ಹೇಳಿ ಅವ್ರದೇ ಗ್ರೂಪ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿ ಕಮೆಂಟ್ ಮಾಡ್ಸಿರ್ತಾರೆ, ಅವರವರೇ ಶೇರ್ ಮಾಡ್ತಾರೆ. ಮತ್ತು ಅವರವರೇ ಯಾರೋ ತಮ್ಮ ಮಾತಾಡ್ದಂಗೆ ಮಾಡಿಬಿಟ್ಟು, ನಾನು ನಿನ್ನೆ ನೋಡ್ತಾ ಇದ್ದೆ ಕುಮಾರಸ್ವಾಮಿ ಅವ್ರದ್ದು ಇದೇನೆ, ಯಾರೋ ಒಬ್ಬನ ಹತ್ರ ಅಮಾಯಕನ ಹತ್ರ ಮಾತಾಡ್ಬಿಟ್ಟು, ಯಾರೋ ವೀರ ಕನ್ನಡಿಗ ಅಂತ ಯಾರೋ ಇದಿದೆ, ನಮ್ಗೆ ಗೊತ್ತಿಲ್ಲ ಯಾರು ಅಂತ, ಅಲ್ಲಿ ಲಿಂಕ್ ಹಾಕಿದ್ದಾನೆ. ಅದರಲ್ಲಿ ಅದೇ ಥರ ಮಾತಾಡಿದ್ದಾರೆ. ಅಂದರೆ ಪೊಲೀಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ. ಒಮ್ಮೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬಿಟ್ಬಿಡಿ. ಯಾರು ವೀರ ಕನ್ನಡಿಗ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನು ಬಿಟ್ಬಿಡಿ. ನೀವು ರೋಡ್ ಸೈಡ್ ಹೋಗ್ಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕೇಳಿ ಯಾವ ಥರ ಶೋಷಣೆ ಆಗ್ತಾ ಇದೆ. ಇಲ್ಲ ನೀವು ಹೋಗಿ ನಿಂತ್ಕೊಳ್ಳಿ ಒಂದು ಅರ್ಧ ಗಂಟೆ, ಪೊಲೀಸ್ ಸ್ಟೇಷನ್ ಹೊರಗಡೆ ನಿಂತ್ಕೊಳ್ಳಿ, ಒಳಗಡೆ ಹೋಗಬೇಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಶೋಷಣೆ ಆಗುತ್ತೆ ಅಂತ. ನೀವು ಖಂಡಿತವಾಗಿ ಕಮೆಂಟ್ಸ್ ಮಾಡಿ, ಒಳ್ಳೆ ಕಮೆಂಟ್ಸನ್ನು ಮಾಡಿದರೆ ಖಂಡಿತ ಸ್ವೀಕಾರ ಮಾಡ್ತೀವಿ. ನಾವು ಅದನ್ನು ಬದಲಾವಣೆ ಮಾಡೋಕ್ಕೂ ತಗೋತೀವಿ. ಖಂಡಿತ ನಮಗೆ ಅದ್ರ ಬಗ್ಗೆ ಗೌರವ ಇದೆ. ಆದರೆ ಯಾರಿಗೋ ಒಬ್ಬರಿಗೆ ಅನ್ಯಾಯ ಕ್ರಮ ಮಾಡುವವರನ್ನು ನೀವು ಬೆಂಬಲಿಸ್ತಾ ಇದ್ದರೆ ನೀವು ಅದರಲ್ಲಿ ಪರೋಕ್ಷವಾಗಿ ಭಾಗಿಯಾಗಿರ್ತೀರ. ಇಷ್ಟು ಹೇಳಿ ಇವತ್ತಿಗೆ ಲೈವ್ ಮುಗಿಸ್ತೀವಿ. ಈಗ ನಾನು ಈ ಚಾರ್ಟ್ ಮತ್ತೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಫೋಟೋ ಹೊಡ್ಕೊಳ್ಳೋರು ಇದನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗ್ರೂಪ್ಗಳು ಯಾವುದಿದೆ ಅದರಲ್ಲಿ ಶೇರ್ ಮಾಡಿ, ಫೋಟೋ ಹೊಡ್ಕೊಳ್ಳಿ ಅಥವಾ ವಿಡಿಯೋ ಶೇರ್ ಮಾಡಿ. ನಿಮ್ಗೆ ಆಪ್ಷನ್ಸ್ ಇದೆ. ಏನಂದರೆ ಜನಗಳಿಗೆ ಮಾಹಿತಿ ಇರಬೇಕು. ಫಸ್ಟ್ ಆಫ್ ಆಲ್ ನಾವು ಬರೀ ಆಫೀಸಿಗೆ ಹೋಗ್ತೀವಿ, ಅರ್ನ್ ಮಾಡ್ತೀವಿ, ಅದರಲ್ಲಿ ಒಂದಿಷ್ಟು ಹೋದ್ರೂ ಪರವಾಗಿಲ್ಲ ಅಂತ ಅದಲ್ಲ. ಯಾಕಂದರೆ ಕಷ್ಟದಲ್ಲಿರೋರು ಒಂದಿಷ್ಟು ಜನ ಇರ್ತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಮ ನಿರ್ಲಕ್ಷ್ಯ ಬೇರೆಯವ್ರಿಗೆ ಇದು ಕಷ್ಟ ಆಗುತ್ತೆ. ಇಷ್ಟೇ ಹೇಳ್ತಾ ಇವತ್ತಿನ ಲೈವ್ ಮುಗಿಸ್ತೀವಿ. ಈಗ ನಾವು ಹೇಳೋದಿಷ್ಟೇ, ಎಲ್ಲರೂ ಕೈ ಜೋಡಿಸಿ, KRS ಪಕ್ಷ ಇರ್ಬೋದು ಅಥವಾ KRS ಪಕ್ಷ ಇರ್ಬೋದು ಅಥವಾ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇರ್ಬೋದು ಅಥವಾ ಯಾವುದಾದ್ರೂ ನಿಮ್ಮ ಪ್ರಾಮಾಣಿಕವಾಗಿ ಜನಸಾಮಾನ್ಯರಿಗೆ ತಲುಪುವಂತಹ ಕೆಲಸ ಯಾವುದಾದ್ರು ಸಂಘಟನೆ ಮಾಡ್ತಾಯಿದ್ರೆ ಅವ್ರ ಜೊತೆ ಕೈ ಜೋಡಿಸಿ. ನಾವು ಬೇಡ ಅನ್ನಲ್ಲ, ಅವರೊಂದಿಗೆ ನಾವು ಕೈ ಜೋಡಿಸ್ತೀವಿ. ನಮಗೆ ಆದರೆ ಅವ್ರ ಮೇಲೆ ನಂಬಿಕೆ ಬರಬೇಕು. ಫಸ್ಟು ಎಲ್ಲ ಅಲ್ಲಿ ಇರೋ ಸೈನಿಕರು ಯಾರಿರ್ತಾರೆ ಅವರು ಪ್ರಾಮಾಣಿಕವಾಗಿದ್ದಾರೆ ಅಂತ ನಮಗೂ ಮನವರಿಕೆ ಆದರೆ ಖಂಡಿತ ನಾವು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಹೇಳ್ತಿದ್ದೀವಿ. KRS ಇರ್ಬೋದು, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇರ್ಬೋದು, ನಮ್ಮದು ಉದ್ದೇಶ ಇಷ್ಟೇ. ಜನಸಾಮಾನ್ಯರು ಅಂದರೆ ಏನು, ಈಗ IT BTಗಳಿಗೆ ಹೋಗೋದು ಅಥವಾ ಅದಕ್ಕಿಂತ ಶ್ರೀಮಂತರಲ್ಲ, ಒಬ್ಬ ಕಾಮನ್ ಮ್ಯಾನ್ ಡೇ ಟು ಡೇ ಅರ್ನಿಂಗ್ ಮಾಡ್ಕೊಂಡಿರೋರಿಗೆ ಇಂಥ ತೊಂದರೆಗಳು ಆಗ್ತಾಯಿದ್ರೆ ನಾವು ಖಂಡಿತ ಸಹಾಯ ಮಾಡ್ತಾಯಿದ್ದೀವಿ. ನೀವು ಇದನ್ನು ನಿರಂತರವಾಗಿ ಪೊಲೀಸ್ ದೌರ್ಜನ್ಯ ವಿರುದ್ಧ ನೋಡಿದ್ದೀರಾ, ಅನ್ನಭಾಗ್ಯದಲ್ಲಿ ಆಗ್ತಾಯಿರೋ ವಿಚಾರಗಳನ್ನು ನೋಡಿದ್ದೀರಾ. ನಿಮ್ಮ
ಅಕ್ಕಪಕ್ಕದಲ್ಲಿ ರಸ್ತೆ ಅಥವಾ ಯಾವುದಾದ್ರು BWCCB ಕೆಲಸ ಅರ್ಧರ್ಧ ನಿಂತು ನಿಮಗೆ ಅನಾನುಕೂಲ ಆಗ್ತಾ ಇರ್ಬೋದು, ಅಂಥದ್ದು ನೋಡಿದ್ದೀರಾ. ಪಾರ್ಕಿಂಗ್ ವ್ಯವಸ್ಥೆನ ನಾವು ಎಷ್ಟೋ ಇದು ಮಾಡಿದ್ದೀವಿ, ಎಷ್ಟೋ ಕಡೆ ಮಾಡಿದ್ದೀವಿ. ಮತ್ತು ಶೌಚಾಲಯ, BBMP ಶೌಚಾಲಯ ಅಲ್ಲಿ ಅಭಿಯಾನ ಮಾಡಿದ್ದೀವಿ. ನಿಮ್ಗೆ ಅನಿಸ್ಬೋದು ಏನಿದು 3 ರೂಪಾಯಿ 5 ರೂಪಾಯಿಗೆಲ್ಲ ಮಾಡ್ತಾರಂತ. ಆದರೆ ನೀವು ಅಲ್ಲಿ ಬರೋ ಒಂದು ದಿವಸಕ್ಕೆ ಬರೋ ಏನು ಜನಗಳ ಲೆಕ್ಕ ಹಾಕಿದರೆ ಒಬ್ಬ ಯಾರು ಕಾಂಟ್ರಾಕ್ಟರ್ ಏನೂ ಇಲ್ಲದವನು ಕಾಂಟ್ರಾಕ್ಟ್ ತೊಗೊಂಡ್ರು ಅವನೊಂದು 5,000 ದುಡಿತಾನೆ, ಅಲ್ಲಿ ಯಾವುದು ಅಕ್ರಮವಾಗಿ ದುಡಿತಾನೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ, ನಮ್ಮ ಜೊತೆ KRS ಪಕ್ಷದ ಒಂದಿಷ್ಟು ಸೈನಿಕರಿದ್ದಾರೆ. ಒಮ್ಮೆ ತೋರಿಸ್ಬೋದು ಯಾವಾಗಲ್ಲ, ಯಾಕೆಂದರೆ ನಿಮ್ಮ ಕಡೆ ತಿಳಿಸ್ಕೊಳ್ಳಿ, ಅವ್ರಿಗೆ ನಿಮ್ಮದು ಪರಿಚಯ ಆಗುತ್ತೆ. ಓಕೆ, ಸೊ ಇಷ್ಟೇ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀವಿ. ಸೊ ಒಳ್ಳೆಯದನ್ನೇ ಮಾಡಿ, ನೀವು ಒಳ್ಳೆಯದನ್ನು ಮಾಡೋರಿಗೆ ಸಪೋರ್ಟ್ ಮಾಡಿ. ಒಳ್ಳೆ ಕಮೆಂಟ್ಸನ್ನು ಖಂಡಿತವಾಗಿ, ಒಳ್ಳೆ ಕಮೆಂಟ್ಸ್ ಅಂದರೆ ನಮಗೇನು ಹೊಗಳಿ ಬರೀರಿ ಅಂತ ಹೇಳ್ತಾ ಇಲ್ಲ, ಸಕಾರಾತ್ಮಕ ನಿಮ್ಮ ಸಲಹೆಗಳೇನಿದೆ ಖಂಡಿತವಾಗಿ ನಾವು ಅದನ್ನು ಪುರಸ್ಕರಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಲೈವ್ ಮುಗಿಸ್ತೀವಿ. ಎಲ್ರಿಗೂ ಧನ್ಯವಾದ, ನಮಸ್ಕಾರ.